ವೆಲ್ಕಮ್ ಟು ಡೇ 2 ಆಫ್ ನಮ್ಮೂರ ಜಾತ್ರೆ. ಇವರು ದಾರಿ ತಪ್ಪಿ ಎಲ್ಲ ಬಂದದ್ದು, ಬೇಕು ಅಂತಲೇ ಬಂದದ್ದು. ಯಾಕಂದರೆ ಏನು 10 ಗಂಟೆಗೆ ದೀಪಗಳೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹಿಂದಿನ ದಿವಸನೇ ಹೇಳಿದ್ರು. ಸೊ ಹಂಗಾಗಿ ದೀಪಗಳು ನೋಡ್ಸೋಕೆ ಮುಂಚೆ ಇವರು ಬಂದಿದ್ರು. ದೀಪ ಎತ್ಕೊಂಡು ಹೋಗೋಕ್ಕೂ ಮುಂಚೆ ಪ್ರತಿ ದೇವಸ್ಥಾನದಲ್ಲಿ ಹೋಗಿ 1 ಅವರ್ ಮುಂಚೆನೇ ಎಲ್ಲ ಪೂಜೆ ಮಾಡಿಸ್ಕೊಂಡು ಬರಬೇಕಿತ್ತು. ಸೊ ನಾನು ಹೋಗಿ ಮುನೇಶ್ವರನಿಗೆ ಪೂಜೆ ಮಾಡಿಸ್ಕೊಂಡು ಬಂದೆ. ಮನೆಯಿಂದ ಒಂದೊಂದು ದೀಪನೂ ಹೊಡ್ಸೋ ತನಕನೂ ಇವರು ಹೋಗಲ್ಲ, ಮನೆ ಮುಂದೆ ಹಿಂಗೆ ಡೋಲ್ ಹೊಡ್ಕೊಂಡೇ ಇರ್ತಾರೆ. ಹಿಂದಿನ ದಿನ ನೈಟ್ ನಾನು ಎತ್ಕೊಂಡು ಹೋಗಿದ್ದೆ. ಸೊ ಹಂಗಾಗಿ ಇವತ್ತು ಮಧ್ಯಾಹ್ನ ವಿದ್ಯಾ ಮತ್ತು ನಮ್ಮ ಅಕ್ಕ ಪಲ್ವಿ ಅಕ್ಕ ಎತ್ಕೊಂಡು ಹೋಗ್ತಾರೆ, ಮತ್ತು ಸಂಜೆಗೆ ನಾನು ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ನನ್ನ ತಂಗಿ ಎತ್ಕೊಂಬಂದು ಈಗ ದೀಪ. ದನ ಕರುಗಳಿರೋರ ಮನೇಲಿ ಹಬ್ಬ ಹರಿದಿನ ಜಾತ್ರೆ ಯಾವುದಾದ್ರೂ ಇರಲಿ, ಫಸ್ಟ್ ಎಲ್ಲದಕ್ಕೂ ಮುಂಚೆ ಅವುಗಳು ನೋಡಬೇಕು ಟೈಮ್ ಸರಿಯಾಗಿ. ಸೊ ಹಂಗಾಗಿ ಬೇಡ ಹೋಗೋದು, ಅವೆಲ್ಲ ಕೆಲಸ ಮುಗಿಸಿ ಮನೇಲಿರೋಣ, ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ನಮ್ಮಪ್ಪ ಬಾ ಹೋಗಿ ಬರೋಣ ಅಂತ ಅಂದರು. ದೀಪಗಳೆಲ್ಲ ಆಲ್ರೆಡಿ ಊರ ಮುಂದೆ ಹೋಗ್ಬಿಟ್ಟಿತ್ತು, ಗೇಟ್ಗಲ್ವ ಎತ್ಕೊಂಡು ಹೋಗ್ತಿದ್ದು. ಸೊ ಊರ ಮುಂದೆ ಹೋಗಿದ್ರು, ಬೇಡ ಅಂದ್ಕೊಂಡಿದ್ದೆ. ನಮ್ಮಪ್ಪ ಕರ್ಕೊಂಡು ಹೋಗ್ತಾರೆ ಬಾ ವೀಡಿಯೋ ಮಾಡ್ಕೊಂಡಿವಂತೆ ಅಂತ. ಇದ್ರ ಹಿಂದಿನ ದಿವಸದ್ದು ಮತ್ತು ಇವತ್ತಿನ ನೈಟ್ ಏನಾದರೂ ವೀಡಿಯೋ ಕ್ರೆಡಿಟ್ ಏನಾದರೂ ಕೊಡೋಂಗಿದ್ರೆ ವಿದ್ಯಾಗೇನೆ ಕೊಡಬೇಕು. ಬಿಕಾಸ್ ತುಂಬ ಎಫರ್ಟ್ಸ್ ಹಾಕಿದ್ದೇಳೆ ವೀಡಿಯೋ ಮಾಡ್ಕೊಂಬರೋದಕ್ಕಂತೂ. ದೀಪಗಳು ನೋಡೋಕ್ಕೆ ಎಷ್ಟು ಚಂದ ಅಲ್ವಾ. ನೈಟ್ದೇ ಒಂಥರ ಲುಕ್ ಆದರೆ ಡೇದೇ ಒಂಥರ ಲುಕ್ ಚೆನ್ನಾಗಿದೆ. ಎಗೈನ್ ತಮಟೆ ಕುಣಿತ ಡೇ 2 ಬಾಯ್ಸು ಮತ್ತು ಗರ್ಲ್ಸಿಂದ. ಇವತ್ತು ಈ ಆಂಟಿನೇ ಮೋಟಿವೇಶನ್ನು ಡ್ಯಾನ್ಸ್ ಆಡೋದಕ್ಕೆ. ಈ ಸಲ ಜಾತ್ರೆದು ಒಂದು ಬೆಸ್ಟ್ ಪಾರ್ಟ್ ಅಂತ ನನಗನ್ಸಿದ್ದು ಅಂತಂದರೆ ಈ ಬೊಂಬೆಗಳನ್ನ ಚಿಕ್ಕವಾಗಿ ನೋಡಿ ತುಂಬ ಹೆದರ್ಕೊತಿದ್ದೆ. ಇವಾಗೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಹೆಂಗೆ ಓಡ್ತಿದ್ರು ಆಗಲೇ, ಆ ಥರ ನಾನು ಓಡೋಗ್ತಿದ್ದೆ ಆಗೆಲ್ಲ. ಮತ್ತೆ ಫೀಲ್ಡ್ಗೆ ಇಳಿದಿದ್ದಾರೆ ನಮ್ಮ ಅಣ್ಣ ತಮ್ಮಂದು ಡ್ಯಾನ್ಸ್ ಆಡೋದಕ್ಕೆ. ಈಗ ಬಂದು ದೀಪ ಎತ್ಕೊಂಡು ಹೋಗ್ತಿರೋದು ಮುನೇಶ್ವರ ಸ್ವಾಮಿಗೆ. ಈ ದೇವಸ್ಥಾನ ಇರೋದು ನಂದಿ ಟು ನಂದಿ ಕ್ರಾಸ್ ರೋಡ್ ಏನಿದೆ ಮೈನ್ ರೋಡ್ಗೆ. ದೀಪಗಳೆಲ್ಲ ದೇವಸ್ಥಾನದ ಹತ್ರ ತಂದಾಯಿತು. ಆಮೇಲೆ ದೇವಸ್ಥಾನ 3 ಸುತ್ತ ಹಾಕಿ ಆಮೇಲೆ ತಂದು ದೀಪಗಳೆಲ್ಲ ಮುಂದೆ ಜೋಡಿಸ್ಕೊತಾರೆ. ಆಮೇಲೆ ಈಗ ಕುರಿನ ಬಲಿ ಕೊಡೋಕ್ಕೆ ಅಂತ ಬಿಟ್ಟಿರ್ತಾರೆ, ಎಲ್ಲ ಒಂದು ಕುರಿ ಬಿಟ್ಟಿದ್ರು. ಸೊ ಅದನ್ನು ಬಲಿ ಕೊಡೋದಕ್ಕಂತ ಕರ್ಕೊಂಬರ್ತಾರೆ. ಅದು ಕೊಟ್ಟಿದ್ದ ಕೆಲಸ ಅಂತೂ ಒಂದೊಂದಲ್ಲ ನೋಡಿ. ಸುತ್ತು ಇವ್ರು ನಿಂತ್ಕೊಂಡು ಮಾಡ್ತಿರೋ ಗಲಾಟೆಗೂ ಅದು ಬೀಳ್ತಿರೋ ಬೈಕೂ ಸರೋಯ್ತು. ಬಲಿಗೆ ಅಂತ ಬಿಟ್ಟಿರೋ ಕುರಿ ಮೇಲೆ ತಲೆ ಮೇಲೆ ಮತ್ತು ಕಾಲ ಮೇಲೆಲ್ಲ ನೀರು ಹಾಕಿ ಅರ್ಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನ ಕೊಡ್ಬೋದಕ್ಕೆ ಕಾಯ್ತಾರೆ. ಈ ಮಚ್ಚಿಗೆಲ್ಲ ಸ್ವಲ್ಪ ಪೂಜೆನೆಲ್ಲ ಮಾಡಿ ಕೊಡ್ಬೋದಕ್ಕೆ ಕಾದ್ವಿ ಸುಮಾರು ಒಂದು 3/4 ಗಂಟೆ ಕಾಯ್ದಿದ್ದೀವೇನೋ, ಅಷ್ಟು ಆಟ ಆಡಿಸಿದೆ ಇದು. ಅದಕ್ಕೆ ತಲೆ ಮೇಲೆ ನೀರು ಹಾಕಿ ಕೊನೆಗೆ ಅದು ಕುರಿನೇ ತೊಳ್ದಂಗೆ ಆಗೋಯ್ತು ದೇವಸ್ಥಾನದ ಮುಂದೆ. ಇದನ್ನ ನೋಡ್ತಾ ಇದ್ದೇನೆ, ಭಯ ಆಗ್ತೈತೆ. ಕೊನೆಗೋದು ಕೊಡ್ಬಿದ್ದಾಯಿತು, ಅದನ್ನು ಬಲಿ ಕೊಟ್ಟಿದ್ದು ಆಯಿತು. ಆಮೇಲೆ ದೀಪಗಳನ್ನೆಲ್ಲ ಬೆಳಕೊಂಡು ಮನೆಗೆ ಬಂದಿದ್ದು ಆಯಿತು. ಹೋಗ್ತೀವಿ 4 ದೀಪ ಹೋಗೋದು. ಸೊ ನಿನ್ನೆದೇನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬಟ್ ಏನೂ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಪರ್ಸನ್ ಕ್ಯಾಮ್ರಾದಲ್ಲಿ ನಾನು ರೆಕಾರ್ಡ್ ಮಾಡಿಲ್ಲ ವೀಡಿಯೋ. ಸೊ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಹೋಗಿ ಚೆಕ್ಔಟ್ ಮಾಡಿ. ಮತ್ತು ತುಂಬ ಜನ ಕೇಳ್ತಿದ್ರಿ ಯಾವ ಊರು ಅಂತ. ಆ್ಯಕ್ಚುಲಿ ನಿಮ್ಮ ವೀಡಿಯೋಸಲ್ಲೇ ಗೊತ್ತಾಗಿರುತ್ತೆ. ನಮ್ಮದು ಚಿಕ್ಕಬಳ್ಳಾಪುರ ಪಕ್ಕ, ನಂದಿ ಪಕ್ಕ ಒಂದು ಹಳ್ಳಿ ಕುಪ್ಪಳ್ಳಿ ಅಂತ. ಆ್ಯಕ್ಚುಲಿ ನಿಮ್ಮ ವೀಡಿಯೋಸಲ್ಲೆಲ್ಲ ಗೊತ್ತಾಗಿರುತ್ತೆ. ಸೊ ಹೋಗಿ ನೋಡ್ಕೊಂಬನ್ನಿ ನಮ್ಮೂರ ಜಾತ್ರೆ ಹೇಗಿದೆ ಅಂತ. ಅದರಲ್ಲಿ ಈ ಸೆಕೆಯಲ್ಲಂತೂ ದೀಪ ಎತ್ಕೊಂಡು ಹೋಗೋದು ಬರಿಗಾಲಲ್ಲಿ ನಡ್ಕೊಂಡ್ರೆ ಸಿಕ್ಕಾಪಟ್ಟೆ ಕಷ್ಟ. ನೈಟಿಗೆ ಚೆನ್ನಾಗಿರುತ್ತೆ. ನೆನ್ನೆ ನೈಟು ಚೆನ್ನಾಗಿತ್ತು, ಆಂಜನೇಯನಿಗೆ ಎತ್ಕೊಂಡು ಹೋಗಿದ್ದೆ ನಾನು. ಇವತ್ತು ನೈಟಿಗೆ ಮತ್ತೆ ಮಹೇಶ್ವರಮ್ಮಂಗೆ ಎತ್ಕೊಂಡು ಹೋಗ್ತೀವಿ, ಅದು ಚೆನ್ನಾಗಿರುತ್ತೆ. ಬಟ್ ಈಗ ಏನು 3 ದೀಪ ಎತ್ಕೊಂಡು ಹೋಗ್ತೀವಿ 2 ಸಲ, ಅದು ತುಂಬ ಕಷ್ಟ. ಸ್ವಲ್ಪ ಫುಲ್ ಬಿಸಿಲಲ್ವಾ, ಟಾರ್ ರೋಡ್ ಮೇಲೆಲ್ಲ ನಡ್ಕೊಂಡು ಹೋಗೋದು. ಇದು ಮಧ್ಯಾಹ್ನ ದೀಪ ಯಾವ ದೇವರಿಗೆ ಅಂತಂದರೆ ಸಪ್ಲಮ್ಮ ಮತ್ತು ನರಳೆಮ್ಮ ಅಂತ. ಸ್ವಲ್ಪ ಮರಗಳಿದ್ದಾವೆ, ಅಲ್ಲೆಲ್ಲ ಹಸರು ಗುಡಿ ಕಟ್ಬಿಟ್ಟು ಅದಕ್ಕೆ
ದೀಪ ಬೆಳಗೋದು ಮಾಡೋದು ನಾವು. ಮಧ್ಯಾಹ್ನ ಮಾತ್ರನೇ ಒಂದೇ ಟೈಮ್ಗೆ 2 ದೀಪ ತೊಗೊಂಡೋಗ್ತೀವಿ. ಸೊ ಹಂಗಾಗಿ ವಿದ್ಯಾ ಮತ್ತು ಪಲ್ವಿ ಅಕ್ಕ ಬಂದಿದ್ರು. ಈಗ ನಾನು ನಮ್ಮ ಅಕ್ಕ ಬಾವ ಅವರು ನೋಡೋಣ ಅಂತ ಬಂದಿದ್ವಿ, ಪೂಜೆ ಟೈಮಿಗೆ ಬಂದ್ವಿ. ಇಲ್ಲಿ ಈ ದೇವ್ರಿಗೂ ಕುರಿನ ಬಲಿ ಕೊಟ್ಟರು. ಕುರಿ ಜೊತೆಗೆ ಕೆಲವ್ರ ಮನೆಯವರೆಲ್ಲ ಕೋಳಿಗಳನ್ನ ತೊಗೊಂಬಂದಿದ್ರು. ಸೊ ಇಲ್ಲಿ ದೇವ್ರಿಗೆ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಇಲ್ಲಿ ಕಟ್ ಮಾಡಿಸ್ಕೊಂಡು ಹೋಗ್ತಾರೆ, ಬಲಿ ಕೊಟ್ಟು. ಒಂದೇನಾ? ಇಲ್ಲಿ ಯಾರು ಕೊಡ್ತಾರೆ? ಓಯ್ ಇಲ್ಲಿ. ಓಕೆ, ಲೆಟ್ಸ್ ಗೆಟ್ ರೆಡಿ ವಿತ್ ನಮ್ಮ ಅಕ್ಕ. ಅವತ್ತಿನ ದಿನ ಮಧ್ಯಾಹ್ನ ಲೈವ್ ಹೋಗಿದ್ದೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಫುಲ್ ಡೌಟ್ ಎಲ್ಲರಿಗೂ, ಏನು ಮಾಡ್ತಿದ್ದಲ್ಲ ಫೋನಲ್ಲಿ ಅಂತ. ಈಗ ಜಾತ್ರೆಯ ಕಡೆ ದೀಪ ಮಹೇಶ್ವರಮ್ಮಗೆ ಎತ್ಕೊಂಡು ಹೋಗ್ತಾ ಇರೋದು. ಜಾತ್ರೆ ದಿನದ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದ್ದೆ. ಮತ್ತು ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಬಾಯ್.